ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಭೂಮಿಕಾ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ರಿ ವ್ಲಾಗ್ಸ್ ಮಾಡಿ ಅಕ್ಕ ಅಣ್ಣ ಅಂತ. ಅದಕ್ಕಾಗಿ ಫಸ್ಟ್ ಟೈಮ್ ಇವತ್ತು ಕನ್ನಡ ರಾಜ್ಯೋತ್ಸವ ಇರೋದ್ರಿಂದಾಗಿ ಇಬ್ರಿಗೂ ರಜೆ ಇತ್ತು, ಅದರಿಂದಾಗಿ ಇವತ್ತು ವ್ಲಾಗ್ಸ್ ಮಾಡ್ತಾ ಇದೀವಿ. ಸುಮಾರು ಜನ ಕಮೆಂಟ್ ಆಗ್ತಿದ್ರಿ, ಸುಮಾರು ಕ್ವಶನ್ ಕೂಡ ಕೇಳಿದೀರಾ. ಅದಕ್ಕೆ ಎಲ್ಲದಕ್ಕೂ ಆನ್ಸರ್ ಮಾಡ್ತೀವಿ. ಅಂದ್ರೆ ಹಂಗೆ ಅಂದ್ರೂ ಕೂಡ ಸುಮಾರು ಜನ ಕಮೆಂಟ್ ಮಾಡಿದ್ರಿ. ಅದಲ್ಲಿ ಒಂದು 6-7 ಕಮೆಂಟ್ ಗಳಿಗೆ ರಿಪ್ಲೈ ಕೊಟ್ಟಿದ್ದೀನಿ. ಫಸ್ಟ್ ಒಂದು ಕಮೆಂಟ್ ಬಂದ್ಬಿಟ್ಟು ಜಾಸ್ತಿ ರಿಕ್ವೆಸ್ಟ್ ಇತ್ತು ಅದಕ್ಕೆ, ಅಣ್ಣ ಅಕ್ಕ ವಿಡಿಯೋಸ್ ಮಾಡಿ ನಾನು ಹೇಳಿದ್ದೆ 1K ಕಂಪ್ಲೀಟ್ ಆಗ್ಲಿ ವಿಡಿಯೋಸ್ ಮಾಡ್ತೀವಿ ಅಂತ. ಅಂದ್ರೆ 1K ಕಂಪ್ಲೀಟ್ ಆಗಿದೆ ಇವತ್ತಿಗೆ, ಅದರಿಂದಾಗಿ ನಾವು ವ್ಲಾಗ್ಸ್ ಮಾಡ್ತಾ ಇದೀವಿ. ಚೆನ್ನಾಗಿ ಸಪೋರ್ಟ್ ಮಾಡ್ತಿದೀರಾ, ಇದೇ ತರ ಸಪೋರ್ಟ್ ಮಾಡಿ. ಇನ್ನ ಚೆನ್ನಾಗಿ ವ್ಲಾಗ್ ಮಾಡ್ತೀವಿ. ನೀವು ನೋಡಿದ್ರೆ ಖುಷಿ ಆಗ್ಬೇಕು, ಅದೇ ತರ ವ್ಲಾಗ್ ಮಾಡ್ತಿದ್ದಾರೆ ನಾವು. ಅಂತ. ಇದೇ ತರ ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ಮೇನ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅಷ್ಟು ಇಂಪಾರ್ಟೆಂಟ್. ಸಪೋರ್ಟ್ ಮಾಡಿ ಚೆನ್ನಾಗಿ. ಓಕೆ, ಸೆಕೆಂಡ್ ಒಂದು ಕಮೆಂಟ್ ಬಂದ್ಬಿಟ್ಟು ಇವರು ಅಂಬಿ ತಂಗಿನ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರು. ಅದೇ ಕಮೆಂಟ್ ತುಂಬಾ ಜಾಸ್ತಿ ಇತ್ತು. ಹೌದು, ನಾನು ಅವ್ರ ಸ್ವಂತ ತಂಗಿ. ಸುಮಾರು ಜನ ಕೇಳಿದ್ವಿ, ಅಕ್ಕ ನೀವು ಅಂಬಿ ತಂಗಿನ ಕಾವ್ಯ ಅದಕ್ಕೆ ಅಂಬಿ ಅಣ್ಣ ಸ್ವಂತ ತಂಗಿ ನಾದ್ನಿನ ಅಂತ ಸುಮಾರು ಜನ ಕೇಳಿದ್ರಿ. ಹೌದು, ನಾನು ಅವ್ರ ಸ್ವಂತ ತಂಗಿ. ಅವರು ನಮ್ ಕಾವ್ಯ ಅದಕ್ಕೆ ಸುಮಾರು ಜನ ಕೇಳಿದಕ್ಕೆ ರಿಪ್ಲೈ ಮಾಡಿದೀವಿ. ಇನ್ನ ಏನೇ ಡೌಟ್ಸ್ ಇದ್ರು ನೀವ್ ಕೇಳ್ಬೋದು. ನಾವ್ ಏನಾರ ತಪ್ಪಾಗಿ ಮಾತಾಡಿದ್ರು ನೀವ್ ಕಮೆಂಟ್ಸ್ ಗಳು ಹಾಕಿ ನಿಮ್ ಡೌಟ್ಸ್ ಗಳನ್ನ. ಅದನ್ನ ಈ ಬ್ಲಾಗ್ಸ್ ಅಲ್ಲಿ ಅಂತ ಆಗಲ್ಲ, ನೆಕ್ಸ್ಟ್ ಇನ್ನೊಂದು ಮಾಡ್ತೀವಿ, ಅವ್ರಿಗೆ ಮನೆಗೆ ಬಂದು ತೋರಿಸ್ತೀವಿ. ನೆಕ್ಸ್ಟ್ ವ್ಲಾಗ್ ಮಾಡ್ತೀವಿ, ನೆಕ್ಸ್ಟ್ ಬರ್ತೀವಿ. ನೆಕ್ಸ್ಟ್ ವ್ಲಾಗ್ ಅಲ್ಲೂ ಅಷ್ಟೇ ಅಣ್ಣ ಅದ್ಕೆನ ಪಾಪುನ ಎಲ್ಲಾರ್ನು ತೋರಿಸ್ತೀನಿ. ಯಾಕಂದ್ರೆ ಡೌಟ್ಸ್ ಇರುತ್ತಲ್ಲ, ಬರೀ ಹೇಳ್ತಾರೆ, ನಂಬಿಕೆ ಇರಲ್ಲ ಒಬ್ಬೊಬ್ರ ಮೇಲೆ. ಅದಕ್ಕೆ ನಾನು ವಿಡಿಯೋ ಮಾಡೇ ತೋರಿಸ್ತೀನಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅಣ್ಣ ಅದ್ಕೆ ಎಲ್ಲಾರು ಮಾತಾಡ್ತಾರೆ. ಅಂಡ್ ಇದು ನಮ್ಮ ಫಸ್ಟ್ ಬ್ಲಾಗ್ ಆಗಿರುತ್ತೆ. ಹೇಗ್ ಮಾಡ್ತೀವಿ ಏನೋ ಗೊತ್ತಿಲ್ಲ, ನಿಮ್ ಸಪೋರ್ಟ್ ಹೀಗೆ ಇರ್ಲಿ, ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ. ಇದೇ ತರ ಸಪೋರ್ಟ್ ಮಾಡಿ. ಅಂದ್ರೆ ಬ್ಲಾಗ್ ಹೆಂಗ್ ಬಂದಿದೆ ಅಂತ ನನ್ಗಂತೂ ಗೊತ್ತಿಲ್ಲ, ಸಪೋರ್ಟ್ ಮಾಡಿ ಮಾಡ್ತಾ ಇರೋದು. ಏನೇ ತಪ್ಪಿದ್ರು ನೀವೇ ಹೇಳ್ಬೇಕು. ಯಾಕಂದ್ರೆ ನೀವ್ ತಪ್ಪು ಏನಿದೆ ಅಂತ ಹೇಳಿದ್ರೆ ನಾವ್ ಅದನ್ನ ತಿದ್ಕೋಬಹುದು. ಕರೆಕ್ಟ್ ನಾವ್ ಈ ತರ ತಪ್ಪು ಮಾಡಿದ್ವಿ, ನೆಕ್ಸ್ಟ್ ತಿದ್ಕೊಂತೀವಿ. ಏನೇ ಆದ್ರೂ ನೀವು ಡೌಟ್ಸ್, ಏನೇ ಡೌಟ್ಸ್ ಇದ್ರು ಕೇಳ್ಬಹುದು. ನಿಮ್ ಪ್ರತಿಯೊಂದು ಅಂದ್ರೆ ನಾವು ಈ ಬ್ಲಾಗ್ಸ್ ಅಲ್ಲಿ ಅಂತೂ ಜಾಸ್ತಿ ಮಾತಾಡಕ್ ಆಗಲ್ಲ, ಯಾಕಂದ್ರೆ ಇದು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಹೇಗ್ ಮಾಡ್ಬೇಕು ಏನು ಅಂತ ನಮಗೂ ಗೊತ್ತಿಲ್ಲ. ಅಂದ್ರೆ ಕಮೆಂಟ್ಸ್ ಹಾಕಿ, ನಾವು ನೆಕ್ಸ್ಟ್ ಬ್ಲಾಗ್ಸ್ ಏನ್ ಮಾಡ್ಬೇಕು, ಅಂದ್ರೆ ನೆಕ್ಸ್ಟ್ ಬ್ಲಾಗ್ ಏನ್ ಮಾಡ್ಬೇಕಂತ ನಾವು ಈ ತರ ಅಕ್ಕ ಬ್ಲಾಗ್ಸ್ ಮಾಡಿ, ಈ ತರ ಕಮೆಂಟ್ ಮಾಡಿ, ಮಾಡಿ, ಈ ತರ ಪ್ರತಿಯೊಂದು ಹೇಳಿ ನಾವ್ ಮಾಡ್ತೀವಿ. ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀವಿ, ಇಷ್ಟ ಆಗುತ್ತೆ ಪಕ್ಕ ಅನ್ಕೊಂಡಿದೀನಿ. ತುಂಬಾ ಜನ ಕಮೆಂಟ್ ಗಳು ತುಂಬಾ ಬಂದಿದೆ. ಆಗಲ್ಲ, ಸ್ವಲ್ಪ ಭಯ ಆಗುತ್ತೆ. ನೀವು ಚೆನ್ನಾಗಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸ್ವಲ್ಪ ಧೈರ್ಯ ಬಂದಿರುತ್ತೆ, ಇನ್ನ ಚೆನ್ನಾಗಿ ಬ್ಲಾಗ್ ಮಾಡ್ತೀವಿ. ಅವತ್ತು ಇವ್ರ ಮನೆಯವ್ರನ್ನ ನಮ್ಮ ಮನೆಯವ್ರನ್ನ ಎಲ್ಲಾರನ್ನು ಕೂಡ ತೋರಿಸ್ತೀನಿ, ಪ್ರತಿಯೊಂದು ಕೂಡ ನಿಮ್ಗೆ ತೋರಿಸ್ತೀವಿ. ಇದೇ ತರ ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ಚೆನ್ನಾಗ್ ಫಾಲೋವರ್ಸ್ ಆಗ್ತಿದ್ದೀರಾ, ಇದೇ ತರ ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟೇ ಮೇನು. ಇವತ್ತು ಎಲ್ಲರೂ ಕೂಡ ಹಾಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಬೇರೆ ಏನಾದ್ರು ಇಷ್ಟೇ. ನಾವು ಅದೇ ಹೇಳಿದ್ದಲ್ವಾ ನಾನು ಫಸ್ಟ್ ಕಮೆಂಟ್. ಸುಮಾರು ಜನ ಹೇಳಿದ್ರು ನಮ್ಗೆ, ಅಣ್ಣ ನೀವು ವ್ಲಾಗ್ಸ್ ಮಾಡಿ, ಅಕ್ಕ ವ್ಲಾಗ್ಸ್ ಮಾಡಿ ಅಂತ. ಅದರಿಂದಾಗಿ ನಾವು 1K ಕಂಪ್ಲೀಟ್ ಆದ್ಮೇಲೆ ನಾನು ಮಾಡ್ತೀನಿ ಅಂತ ಹೇಳಿದೆ, ಅದಕ್ಕೋಸ್ಕರ ಮಾಡಿರೋದು. ಅದೇ ಇನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ, ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಮಗೆ ಲೀವ್ ಇರೋದು ಬಂದು ಶನಿವಾರ ಭಾನುವಾರ, ಆ ದಿನ ಮಾಡ್ಕೊಂಡು ಹೋಗ್ತೀವಿ. ನಾರ್ಮಲ್ ಬಾಕಿ ಡೇಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಇಲ್ಲದಿದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಬಿಡ್ತಾ ಇದೀವಿ. ಇನ್ಸ್ಟಾಗ್ರಾಮ್ ಅಲ್ಲೂ ಹಾಕ್ತಾ ಇರ್ತೀವಿ, ಡೈಲಿ ಅಂತಿಲ್ಲ. ನಾವು ಒಂದೊಂದ್ ದಿನ ಜಾಸ್ತಿ ಕೆಲಸ ಇದ್ದಾಗ ಹಾಕಕ್ ಆಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಜಾರ್ ಮಾಡ್ಕೊಬೇಡಿ. ಅಂದ್ರೆ ನಮ್ ಕೈಲಿ ಆದಷ್ಟು ಪ್ರಯತ್ನ ಪಡ್ತೀವಿ. ಅದೇ ನಾರ್ಮಲ್ ಆಗಿ ನೆಕ್ಸ್ಟ್ ಬ್ಲಾಗ್ಸ್ ಅಲ್ಲಿ ನೀವು ಅದೇ ಕ್ವಶನ್ ಗಳು ಕೇಳ್ತೀರಲ್ವಾ, ಅದ್ರ ಬಗ್ಗೆ ಮತ್ತೆ ದೊಡ್ಡ ಡೌಟ್ಸ್ ಇದೆ ಅಲ್ಲ, ಅದೇ ಇವ್ರ ಅಂಬಿ ಅವ್ರ ತೆಂಗಿನ ಅಂತ ಅದೊಂದು, ಮತ್ತೆ ನಮ್ಮ ಫ್ಯಾಮಿಲಿ ಅವ್ರ ಬಗ್ಗೆ ಪ್ರತಿಯೊಂದು ಕೂಡ ಹೇಳ್ತೀವಿ. ಅದ್ಯಾವ್ದು ಮಿಸ್ ಮಾಡೋಣ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಏನು ಅಂತಂದ್ರೆ, ನೀವು ಏನ್ ಕೆಲಸ ಮಾಡ್ತೀರಾ ಅಂತ ಸುಮಾರು ಜನ ಕೇಳಿದ್ರೆ. ಅಂದ್ರೆ ನಮ್ಮೂರ್ ಬಂದ್ಬಿಟ್ಟು ಮಡಿಕೇರಿ, ಅಲ್ಲಿ ನಾನು 10th SSLC ಗಂಟ ಓದಿದ್ದೀನಿ. ಇವಳು ಬಂದು 7th ಓದಿದಾಳೆ. ಆಮೇಲೆ ಇಬ್ರು ನಾರ್ಮಲ್ ಆಗಿ ಇಬ್ರು ಕೂಡ ಕೆಲಸ, ಅಂದ್ರೆ ನಾನು ಮಡಿಕೇರಿಯಲ್ಲಿ ಇರ್ಬೇಕಾದ್ರೆ MRP ಅಲ್ಲಿ ಕ್ಯಾಶಿಯರ್ ಕೆಲಸ ಮಾಡ್ತಿದ್ದೆ. ಒಂದ್ ವರ್ಷ ಮಾಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಟಾಟಾ AC ಆಮೇಲೆ ಲಾರಿ ಗೀರಿ ಓಡಿಸೋಂತ ಕೆಲಸ ಮಡಿಕೇರಿಯಲ್ಲೇ ಅಲ್ಲೇ ಮಾಡ್ತಿದ್ದೆ, ಚಿಕ್ಕ ಪುಟ್ಟ ಕೆಲಸ. ಅದಾದ್ಮೇಲೆ ಬೆಂಗಳೂರು ಬಂದಾದ್ಮೇಲೆ ಜಿಯೋ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಈ ಕಡೆ ಲವ್ ಮಾಡಿದ್ಮೇಲೆ 1 ವರ್ಷ
ಲವ್ ಮಾಡಿದ್ವಿ. ನೆಕ್ಸ್ಟ್ ವರ್ಷ ಬಂದ್ಬಿಟ್ಟು ಮದ್ವೆ ಆದ್ವಿ. ಅವಾಗ ನಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳ್ತೀವಿ ನಾವು ನೆಕ್ಸ್ಟ್ ವ್ಲಾಗ್ ಮಾಡಿದಾಗ. ನಮ್ಮ ಲವ್ love story ಸ್ಟೋರಿಗಾಗಿ ತುಂಬಾ ಒಂದು ಉದ್ದ ವ್ಲಾಗ್ ಇದೆ. ಮಾಡ್ತೀವಿ. ಅದಕ್ಕೆ ಕೇಳಿದ್ರೆ ನಿಮ್ಗೆ ನಗು ಬರುತ್ತೆ. ಆ ಅದೇ ಹೇಳಿದ್ದೆ ಅಲ್ಲ, 1 ವರ್ಷ ಲವ್ ಮಾಡಿದ್ವಿ, ನಾವು ಮುಂದೆ 1 ವರ್ಷ ಮದುವೆ ಆಗಿದೆ. ಓಕೆ, ಅವಾಗದಿಂದ ನಾನು ಇವಳ ಲವ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಈಚೆ ಬಂದಿತ್ತು. ಇವರು ಇರೋ ಮನೆ ಸೈಡ್ ಬಂದು ಇಲ್ಲೇ ಸಪ್ರೇಟ್ ಮನೆ ಮಾಡ್ಕೊಂಡು ನಾನು ಅಲ್ಲಿಂದ ಕಬ್ನಾಥ್ ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಅಂತ ಹೋಗ್ತಿದ್ದೆ. ಇವಳು ನಾನು ಗಾರ್ಮೆಂಟ್ಸ್ ಹೋಗ್ತೇನೆ, ಹೆಲ್ಪರ್ ಕೆಲಸ ಮಾಡ್ತೇನೆ ಅಲ್ಲೇನು. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಫ್ಯಾಮಿಲಿ ಅವ್ರ ಇಬ್ರು, ಅಂದ್ರೆ ಫ್ಯಾಮಿಲಿ ಅವ್ರ ಆಗ್ತೀವಿ. ಯಾಕಂದ್ರೆ ನಮ್ಮ ಅಕ್ಕ ಸ್ವಂತ, ನಮ್ಮ ಅಣ್ಣ ಇದಾರಲ್ಲ ಅವರು ಮಿಸಸ್ ತಮ್ಮ ಸ್ವಂತ ಇವರು. ಅದ್ರಿಂದಾಗಿ ಹಂಗೆ ನೋಡಿ ಇಷ್ಟ ಆಯ್ತು. ಹಂಗೆ ಮದ್ವೆ ಕೂಡ ಆಗಿದೆ. ಇವ್ರ ಮನೆಯವರೆಲ್ಲ ಅಂದ್ರೆ ಒಪ್ಪಿದ್ರು. ಚಿಕ್ಕ ಅತ್ತಿಗೆ ಅಲ್ಲ, ದೊಡ್ಡ ಅತ್ತಿಗೆ ತಮ್ಮ ಇವರು. ಚಿಕ್ಕ ಅತ್ತಿಗೆ ತಮ್ಮ ಅಲ್ಲ, ದೊಡ್ಡ ಅತ್ತಿಗೆ ತಮ್ಮ. ಅದೇ ಹೇಳಿದಿನಲ್ವಾ, ನಮ್ಮ ಲವ್ ಸ್ಟೋರಿ ಬಗ್ಗೆ ಒಂದು ಬ್ಲಾಗ್ ಮಾಡ್ಬೇಕು. ಯಾಕಂದ್ರೆ ಅದು ತುಂಬಾ ಉದ್ದ ಇದೆ. ಅದು ಹೇಳ್ಕೊಂಡು ಹೋದ್ರೆ ಅಂತೂ ಹಂಗೇನ ಒಂದ್ 15 ನಿಮಿಷ ಆಗುತ್ತೆ. ಅದು ತುಂಬಾ ಇದೆ, ಕೆಳಗಿಂದ ಇದೆ. ಅದು ತುಂಬಾ ಎತ್ಕೊ ಬರ್ಬೇಕು ಅದನ್ನ. ಅದಕ್ಕಾಗಿ ಒಂದು ವ್ಲಾಗ್ ಮಾಡ್ತೀವಿ. ಅದ್ರಲ್ಲಿ ನಿಮ್ಗೆ ಡೀಟೇಲ್ಸ್ ಆಗಿ ಹೇಳ್ತೀವಿ, ನಮ್ ಲವ್ ಸ್ಟೋರಿ ಮತ್ತೆ ಮದ್ವೆದು. ಮದ್ವೆ ವಿಡಿಯೋ ಎಲ್ಲ ಆಲ್ಮೋಸ್ಟ್ ಸುಮಾರು ಜನ ನೋಡಿರ್ತೀರ. ಅಂಬಿಕಾವ್ಯ ಯೂಟ್ಯೂಬ್ ಚಾನಲ್ ಅಲ್ಲಿ ಇವ್ರ ಅಣ್ಣ ಹಾಕೊಂಡಿದ್ದಾರೆ ಮದ್ವೆದು. ಅಲ್ಲಿ ಬೇಕಾದ್ರೆ ಹೋಗಿ ಚೆಕ್ ಮಾಡಿ ನಮ್ಮ ಮದ್ವೆದು. ಇಲ್ಲದಿದ್ರೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಮ್ ವ್ಲಾಗ್ಸ್ ಮಾಡ್ತೀವಲ್ಲ, ಅದ್ರಲ್ಲಿ ಫೋಟೋಸ್ ಗೀಟೋಸ್ ಎಲ್ಲ ಹಾಕ್ತಿವಿ ನೋಡಿ. ತುಂಬಾ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಬೇರೆ ಕಮೆಂಟ್ಸ್ ಏನಂದ್ರೆ ಏಜ್ ಬಗ್ಗೆ ಕಮೆಂಟ್ ಮಾಡಿದ್ರೆ. ಓಕೆ, ನನಗೆ ಬಂದ್ಬಿಟ್ಟು 23 ಆಗಿದೆ. ಇವಳಿಗೆ ಬಂದ್ಬಿಟ್ಟು 19 ವರ್ಷ ಆಗಿದೆ. ಅಂದ್ರೆ 18 ವರ್ಷಕ್ಕೆ ಮದ್ವೆ. ಚಿಕ್ಕ ಏಜ್ಗೆ ಮದ್ವೆ ಆಗಿದಾರ ಅಂತ ನಾನೇ ಬರೋದು. ಏನು ಮಾಡಕ್ ಆಗಲ್ಲ. ಇಷ್ಟ ಆದ್ವಿ, ಮನೇಲಿ ಒಪ್ಪಿದ್ರು, ಮದ್ವೆ ಆಯ್ತು. ಈಗ ರೀಸೆಂಟ್ ಆಗಿ ಇವ್ರ ಅಕ್ಕ ಅಂದ್ರೆ ಮಡಿಕೇರಿಯಲ್ಲಿ ಸ್ವಲ್ಪ ದಿನ ಇದ್ವಿ. ಈಗ ಒಂದ್ 6-7 ತಿಂಗಳು. ಆಮೇಲೆ ಈಗ ರೀಸೆಂಟ್ ಆಗಿ ಬಂದು ಇವ್ರ ಅಕ್ಕನ ಮನೇಲಿ ಇದೀವಿ. ನೆಕ್ಸ್ಟ್ ವ್ಲಾಗ್ ಬಂದ್ಬಿಟ್ಟು ಇವ್ರ ಅಕ್ಕನ ಮನೆಯಿಂದ ಶುರು ಮಾಡಿ ಸ್ಟಾರ್ಟ್ ಮಾಡಿ. ಮನೆ ಮಾಡಿಲ್ಲ, ಯಾಕಂದ್ರೆ ಈಗ ರೀಸೆಂಟ್ ಆಗಿ ಊರಿಂದ ಬಂದಿರೋದು. ಅದಕ್ಕೆ ಸ್ವಲ್ಪ ದಿನ ಆದ್ಮೇಲೆ ನಾವು ಸಪರೇಟ್ ರೂಮ್ ಮಾಡ್ತೀವಿ. ಮಾಡಿದಾಗ ನಮ್ ರೂಮ್ನು ತೋರಿಸ್ತೀವಿ. ಅದಕ್ಕ ಮನೆ ಮಾಡಿದಾಗ ಒಂದು ವ್ಲಾಗ್ ಮಾಡ್ತೀವಿ. ಅಂದ್ರೆ ನಾರ್ಮಲ್ ಆಗಿ ವಾರ ಮಾಡ್ಕೊಂಡು ಹೋಗ್ತೀವಿ. ಇದೇ ತರ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಏನೇನ್ ಮಾಡ್ಬೇಕು ಅಂದ್ರೆ ಕಂಟೆಂಟ್, ಅದು ನೀವೇ ಯಾವ ತರ ಡಿಮ್ಯಾಂಡ್ ಜಾಸ್ತಿ ಯಾವ್ದ್ರ ಮೇಲೆ ಇರುತ್ತೆ, ಒಂದು ಫುಡ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಕಂಟೆಂಟ್, ಅದ್ರ ಬಗ್ಗೆ ಯಾವ್ದ್ರ ಮೇಲೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಆ ತರ ಕಂಟೆಂಟ್ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಇದೇ ತರ ನಿಮ್ ಸಪೋರ್ಟ್ ಇರ್ಲಿ. ಎಲ್ಲರೂ ಕೂಡ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನೆಲ್ನ. ಥ್ಯಾಂಕ್ ಯು. ಹೇಳು.